ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸ್ಸು ರಾಶಿ ಜಾತಕರಿಗೆ ಈ ತಿಂಗಳು ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿಯವರಿಗೆ ಆಗಸ್ಟ್ ಗ್ರಹಣವು ನಿಮ್ಮ ಹಣೆ ಬರಹವನ್ನ ಶಾಶ್ವತವಾಗಿ ಬದಲಾಯಿಸುವ ತಿಂಗಳು ಇದು ಆಗಸ್ಟ್. ನಿಮಗೆ ಈ ತಿಂಗಳಲ್ಲಿ ಮೌನವೇ ಶಕ್ತಿ ಹೇಗೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಯಾವ ರೀತಿ ಪ್ರಭಾವ ಬೀರುತ್ತೆ ಆ ವಿಚಾರವನ್ನು ಕೂಡ ತಿಳಿಸ್ತೀನಿ. ಬಹಳ ವಿಶೇಷವಾಗಿ ಈ ತಿಂಗಳು 12 ಆಗಸ್ಟ್ 2026 ಬುಧವಾರ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ದಿನ. ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋದು ಎಲ್ಲಿ ತಿಳಿಸಲಾಗಿದೆ ಅಂದರೆ ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಬಗ್ಗೆ ಹೇಳಲಾಗಿದೆ. ಇವು ನಿಮ್ಮ ಮನೆಯಲ್ಲಿ ಗಂಡನಿಗೆ ಹುಷಾರಿರಲ್ಲ, ಮನೇಲೆಲ್ಲ ಹೆಣ್ಮಕ್ಳೇ ಜವಾಬ್ದಾರಿ ತಗೊಂಡು ಮನೆಯೆಲ್ಲ ನಡೆಸಬೇಕಾಗುವಂಥ ಪರಿಸ್ಥಿತಿ ಬಂದಿರುತ್ತೆ, ತಂದೆಗೆ ಗಂಡನಿಗೆ ಯಾವಾಗಲೂ ಅನಾರೋಗ್ಯ, ಫೈನಾನ್ಷಿಯಲ್ ಪ್ರಾಬ್ಲಮ್, ಈ ಥರ ಇರೋರು ಈ ವ್ರತಾಚರಣೆಯನ್ನು ಮಾಡಿ. ಅದೇನು ಸಿಂಪಲ್ಲು, ರಾಶಿ ಮೇಲೆ ಒಂದು ದೀಪವನ್ನು ಇಟ್ಟು ತುಪ್ಪದ ದೀಪ ಇಟ್ಟು ಪೂಜೆ ಮಾಡುವಂಥದ್ದು. ಹೇಗೆ ಮಾಡಬೇಕು ಅಂದರೆ, ಇದು ಆಷಾಢ ಮಾಸ, ಕೃಷ್ಣ ಪಕ್ಷ ಅಮಾವಾಸ್ಯೆ. ಸುಮಂಗಲಿಯರು ಏನು ಮಾಡಿ, ಚೆನ್ನಾಗಿ ಮಂಗಳ ಸ್ನಾನ ಮಾಡಿ ಪೂಜಾ ಗೃಹವನ್ನು ರಂಗವಾಲಾದ್ಯಗಳಿಂದ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದಂಥ ಮಂಟಪವನ್ನು ನಿರ್ಮಿಸಿ ಧಾನ್ಯ ರಾಶಿ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನು ಇಟ್ಟು ಪರಮೇಶ್ವರನ್ನ ಆಹ್ವಾನ ಮಾಡಬೇಕು. ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಇರ್ತಾನೆ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ಸುಮಂಗಲಿಯರು ಸೌಭಾಗ್ಯದಾಯಕವಾದಂತಹ ವ್ರತ ಕೂಡ ಇದು. ಅದಕ್ಕೆ ಗಂಡನಿಗೆ ಆಯುಷ್ ಚೆನ್ನಾಗಾಗಬೇಕು, ಆರೋಗ್ಯ ಚೆನ್ನಾಗಾಗಬೇಕು, ಮನೆಯಲ್ಲೆಲ್ಲ ಶಾಂತಿ ನೆಲೆಸಬೇಕು ಅಂತ ಆಸೆ ಇದ್ದರೆ ಈ ವ್ರತವನ್ನು ಮಾಡಿ. 17/8/2026 ಸೋಮವಾರ ನಾಗರ ಪಂಚಮಿ, 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಹಬ್ಬ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು, ನಾಗರ ಪಂಚಮಿ ಹೇಗೆ ಮಾಡಬೇಕು ನಂಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಎಲ್ಲ ಇಲ್ಲಿ ತಿಂಗಳ ಭವಿಷ್ಯದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ, ಹೈಲೈಟ್ ಅಷ್ಟೇ ಈ ತಿಂಗಳಲ್ಲಿ ಏನಿದೆ. 30 ಆಗಸ್ಟ್ 2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಛ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡೋರು ಮಾಡಿ. ಹಾಗೆಯೇ ಧನಸ್ಸು ರಾಶಿಯವರಿಗೆ ಈಗ ನೇರವಾಗಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಹಂಗಂದ್ರೆ, ಇದು ಶಾಶ್ವತವಾಗಿ ಹಣೆ ಬರನ ಬದಲಾಯಿಸ್ಬಿಡುತ್ತಾ ಈ ತಿಂಗಳು ಅಂದ್ರೆ ಖಂಡಿತ. ಯಾಕೆಂದ್ರೆ ಶುಕ್ರ ನೀಚ ಆಗ್ತಾನೆ. ತಿಂಗಳಾಗಿದ ತಕ್ಷಣ ಸ್ಟಾರ್ಟಿಂಗ್ 1 ಆಗಸ್ಟ್ 2026 ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬಂದ್ಬಿಡ್ತಾನೆ. ಧನಸ್ಸು ರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ. 6ನೇ ಮನೆ ಅಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಆಗೇನಾಗುತ್ತೆ, ನೀಚ ಆಗ್ಬಿಟ್ನಲ್ಲಪ್ಪ, ಕರ್ಮಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ಅಂದಾಗ ಏನಾಗುತ್ತೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಆಫೀಸಲ್ಲಿ ಕೆಲಸ ಮಾಡ್ತೀರ, ಆಫೀಸ್ಗಳಲ್ಲಿ ಇವತ್ತು ಯಾವ ಥರ ಮನಸ್ಥಿತಿ ಆಗ್ಬಿಟ್ಟಿದೆ ಅಂದರೆ, ಇನ್ನೊಬ್ಬರನ್ನ ತುಳಿದು ನಾನು ಮೇಲೆ ಹೋಗ್ಬೇಕು, ಇಲ್ಲ ಅಂದರೆ ಸಹೋದ್ಯೋಗಿಗಳನ್ನು ಟೀಕಿಸುವಂಥದ್ದು ಅಲ್ವಾ. ಆಫೀಸಲ್ಲೇ ಒಂದು ಪೊಲಿಟಿಕ್ಸ್, ರಾಜಕೀಯ. ಅದಕ್ಕೆ ಇಂಥ ವಿಷಯದಲ್ಲಿ ಯಾರ್ಯಾರು ಧನಸ್ಸು ರಾಶಿ ಜಾತಕರಿರ್ತೀರಿ ಈ ತಿಂಗಳು ಎಚ್ಚರವನ್ನು ವಹಿಸಿ. ಅಥವಾ ಕೆಲಸ ಎಲ್ಲ ಇನ್ನೊಬ್ರು ಮಾಡದೇ ಇರೋದು, ಎಲ್ಲ ನಿಮ್ಮ ಮೇಲೆ ಕೆಲಸದ ಹೊರೆ ಜಾಸ್ತಿ ಆಗ್ಬಿಡೋದು. ಅಥವಾ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಸೂಯೆ, ಸಣ್ಣ ಸಣ್ಣ ವಿಚಾರಗಳಿಗೂ ವಿವಾದ ನೀವು ಎದುರಿಸಬೇಕಾಗಬಹುದು. ಈ ತಿಂಗಳು ಜಾಗ್ರತೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂದ್ರೆ ಈ ತಿಂಗಳು ನನಗೆ ಒಳ್ಳೇದಾಗಬೇಕು, ಒಳ್ಳೆ ಫಲ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಗುರೂಜಿ ಅಂದಾಗ, ನೀವು ಕಠಿಣ ಪರಿಶ್ರಮ ಪಟ್ಟರೆ ನೀವು ನೇರವಾಗಿ ಆರ್ಥಿಕ ಲಾಭವನ್ನ ಮಾಡ್ಕೋಬಹುದು. ಆದಾಯದಲ್ಲಿ ಪರಿವರ್ತನೆಯನ್ನ ಮಾಡ್ಕೋಬೇಕಾಗುತ್ತೆ. ಶುಕ್ರ ನೀಚನಾಗಿರೋದ್ರಿಂದ ನಿಮ್ಗೆ ಯಾವುದೇ ಲಾಭ ಬರಬೇಕಾದ್ರೆ ಬೇಗ ಬೇಗ ಬರಲ್ಲ, ವಿಳಂಬಿತ ಲಾಭ. ನಿಮ್ಮ ಸ್ನೇಹಿತರು
ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕಲು ನಿಮಗೆ ಸಹಾಯ ಮಾಡ್ತಾರೆ. ಯಾರು? ಸ್ನೇಹಿತರು. ಯಾಕಂದ್ರೆ ಲಾಭಾಧಿಪತಿ ಶುಕ್ರ ದಶಮ ಭಾವದಲ್ಲಿ ಹೋದಾಗ ಅದರಲ್ಲೂ ಸ್ತ್ರೀ ಸ್ನೇಹಿತರಿಂದ ಸಹಕಾರ ಉಂಟಾಗುತ್ತೆ. ಕೆಲಸದ ಒತ್ತಡ ನಿಮ್ಗೇನಾಗುತ್ತೆ, ದೈಹಿಕ ಆರೋಗ್ಯದ ಕಡೆ ಹಾನಿ ಉಂಟು ಮಾಡುತ್ತೆ. ಪಾಪ ಕೆಲವರು 8 ಅವರ್ಸ್ ಕೆಲಸ ಮಾಡಬೇಕು, 9 ಅವರ್ಸ್ ಕೆಲಸ ಮಾಡ್ಬೇಕು ಅಂತವ್ರು 10 ಅವರ್ಸ್ 11 ಅವರ್ಸ್ ಪಾಪ ಆಫೀಸಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆರೋಗ್ಯದ ಕಡೆ ಗಮನವನ್ನ ಕೊಡ್ಲಿಲ್ಲ ಅಂದ್ರೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಶುದ್ಧವಾದಂತ ಈ ತಿಂಗಳು ಆಹಾರವನ್ನ ಸೇವನೆ ಮಾಡಿ, ಆ ಪದ್ಧತಿಯನ್ನ ಶುದ್ಧ ಆಹಾರ ತಿನ್ನುವಂತಹ ಪದ್ಧತಿಯನ್ನ ರೂಢಿಸ್ಕೊಳ್ಳಿ ಅನ್ನುವಂತಹ ವಿಚಾರ ಪರಿಹಾರ ಅದು ತಿಳಿಸ್ತಾ ಇದ್ದೀನಿ. ಕುಜ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ 2ನೇ ತಾರೀಕು ಆಗಸ್ಟ್ 2026 ತಿಂಗಳಾಗ್ತಿದ್ದಂಗೆನೆ ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ನಿಮ್ಮ ಜನ್ಮ ರಾಶಿಯಿಂದ ನೇರವಾಗಿ 7ನೇ ಮನೆಗೆ ಕುಜ ಸಂಚಾರ ಆಗ್ಬಿಡ್ತಾನೆ. ಕುಜನ ದೃಷ್ಟಿ ಗೊತ್ತಲ್ಲ, 10ನೇ ಮನೆ ನೋಡ್ತಾನೆ, ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ, ಮತ್ತೆ ನಿಮ್ಮ ಧನಭಾವವನ್ನ ನೋಡ್ತಾನೆ. ಹಾಗಾದ್ರೆ ಕುಜ ಯಾವ ರೀತಿ ಫಲ ಕೊಡ್ತಾನೆ ಧನಸ್ಸು ರಾಶಿಯವರಿಗೆ ಅಂದಾಗ, ಈ ತಿಂಗಳು ನಿಮಗೆ ಬಲವಾದಂತ ಕುಜ ದೋಷ, ನೀವು ಯಾರಿಗಾನ ಮದುವೆ ನೋಡ್ಬೇಕಾದ್ರೆ ಸಾಲಾವಳಿ ಕುಜ ದೋಷ ನೋಡ್ತಾರೆ. ಕುಜ ದೋಷ ಆದ್ರೆ ಏನಾಗುತ್ತೆ, ಕೋಪ ಜಾಸ್ತಿ ಆಗುತ್ತೆ, ಹಠಾತ್ ವಾದಗಳು ಉಂಟಾಗ್ಬಿಡುತ್ತೆ. ಈ ತಿಂಗಳು ನಿಮಗೆ ಕುಜ ದೋಷ ಉಂಟಾಗುತ್ತೆ. ಅಸಹನೆ, ನಿಮಗೆ ಸಹನೆ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ನಿಮ್ಮ ಚಂದ್ರನ ಮೇಲೆ ನೇರವಾಗಿ ಕುಜ ನೋಡ್ತಾನೆ, ಚೆನ್ನಾಗಿ ಹೋರಾಡಬೇಕು ಅನ್ನುವಂತಹ ಪ್ರಚೋದನೆಯನ್ನ ಕೊಡ್ತಾನೆ. ಆದರೆ ವಿದೇಶ ಪ್ರಯಾಣ ಮಾಡಿದ್ರೆ ಒಳ್ಳೆಯದು. ಸಂಗಾತಿಯಿಂದ ಕಿರಿಕಿರಿಯನ್ನ ಇಟ್ಕೋಬೇಡಿ. ಅಂತಾರಾಷ್ಟ್ರೀಯ ಗ್ರಾಹಕರಿಂದ ನಿಮಗೆ ಧನಲಾಭ, ಅಥವಾ ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದೀರಿ, ಇಂಡಿಯಾದಲ್ಲಿ ಇರ್ಬೋದು, ಡೊಮೆಸ್ಟಿಕ್ ಇರ್ಬೋದು, ಅಥವಾ ನೀವು ಫಾರಿನಲ್ಲಿ ಇರ್ಬೋದು, ಇಂಟರ್ನ್ಯಾಷನಲ್ ಕಂಪನಿಗಳಿಗೊಂದಿಗೆ ಹೊಸ ವ್ಯವಹಾರ ಆರಂಭ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ. ಮಾತಿನಲ್ಲಿ ಎಚ್ಚರ. ಕುಜ 2ನೇ ಮನೆ ನೋಡ್ತಾ ಇದ್ದಾನೆ. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ರಿಂದ ಕುಜ 2ನೇ ಮನೆಯನ್ನ ನೋಡೋದ್ರಿಂದ ಬಹಳ ಎಚ್ಚರ. ಬುಧ ದಶಮ ಭಾವಾಧಿಪತಿಯಾಗಿ 8ಮ ಭಾವದಲ್ಲಿ ಸಂಚಾರ ಆಗ್ತಾನೆ. 5 ಆಗಸ್ಟ್ 2026 ಸಪ್ತಮಾಧಿಪತಿ ದಶಮಾಧಿಪತಿಯಾದಂತಹ ಬುಧ ಕರ್ಕಾಟಕ ರಾಶಿಗೆ ಸಂಚಾರ. ನೀವೆಲ್ಲ ಧನಸ್ಸು ರಾಶಿನ, ಧನಸ್ಸು ಲಗ್ನನ ಕಮೆಂಟ್ ಮಾಡಿ. ಇದು ಧನಸ್ಸು ಲಗ್ನಕ್ಕೂ ಅನ್ವಯ ಆಗುತ್ತೆ, ಧನಸ್ಸು ರಾಶಿಗೂ ಅನ್ವಯ ಆಗುತ್ತೆ. ನಿಮ್ಮ ರಾಶಿಗೆ ಎಷ್ಟು ಅನ್ವಯ ಆಗ್ತಿದೆ, ನಿಮ್ಮ ಲಗ್ನಕ್ಕೆ ಎಷ್ಟು ಅನ್ವಯ ಆಗ್ತಿದೆ ಅಂತ ತಿಳಿಸಿ. ನಿಮಗೆ ರಾಶಿ ಬೇಡ ಗುರುಜಿ, ಲಗ್ನಕ್ಕೆ ನನಗೆ ಭವಿಷ್ಯ ಹೇಳಿ ಅಂದ್ರೆ ಅದನ್ನು ಕೂಡ ಖಂಡಿತವಾಗ್ಲೂ ಮಾಡೋಣ. ಅದಕ್ಕೆ ನೀವು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಕೆಳಗಡೆ ಕಮೆಂಟ್ ಸೆಕ್ಷನ್ ಇರುತ್ತೆ, ನಿಮ್ದು ಧನಸ್ಸು ಲಗ್ನನ, ಧನಸ್ಸು ರಾಶಿನ. ಈಗ ಬುಧ ದಶಮಾಧಿಪತಿ 8ಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಿಸರ್ಚ್, ಸಂಶೋಧನೆ, ಆ ವಿಚಾರದಲ್ಲಿ ಸಫಲತೆ, ಗೌಪ್ಯ ಕಾರ್ಯಗಳಲ್ಲಿ ಯೋಚನೆ. ಯಾರಿಗಾದ್ರೂ ಇಮೇಲ್ ಕಳಿಸ್ತೀರಾ, ವಾಟ್ಸಪ್ ಮೆಸೇಜ್ ಕಳಿಸ್ತೀರಾ, ಏನೋ ಒಂದು ಮಾಡ್ತೀರಾ, ಅವಾಗ ಏನೇ ಒಂದು ಮಾಡಬೇಕಾದ್ರೆ 2 ಸಲ ಯೋಚನೆ ಮಾಡಬೇಕು. ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ಬುಧ 8ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸಡನ್ ಆಗಿ ದುಡ್ಡು ಬಂದ್ಬಿಡುವಂಥದ್ದು. ಗುಪ್ತ ವೆಚ್ಚಗಳು ಕೂಡ ಹಾಗೆ ಆಗ್ಬೋದು. ಎಚ್ಚರ. ತೀಕ್ಷ್ಣವಾದ ಅಂತಃಪ್ರಜ್ಞೆ, ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಬುಧ ಸಂಚಾರ, ಅಂತಃಪ್ರಜ್ಞೆ ಹೆಚ್ಚಾಗುವಂಥದ್ದು. ನಿಮ್ಮ ಮನಸ್ಸು ಒಳಮುಖ, ಹೊರಮುಖ ನೋಡೋದೇನು, ಕಣ್ಣಿಂದ ಊಟ ತಿಂಡಿ, ಆಮೇಲೆ ಒಳ್ಳೆ ಬಟ್ಟೆ, ಒಳ್ಳೆ ಕಾರು. ಸ್ತ್ರೀಯರಿಗೆ ಒಳ್ಳೆ ಪುರುಷನನ್ನು ನೋಡಿದಾಗ ಆಕರ್ಷಣೆ, ಪುರುಷನಿಗೆ ಸ್ತ್ರೀಯನ್ನು ನೋಡಿದಾಗ ಆಕರ್ಷಣೆ, ಅದೆಲ್ಲ ಹೊರಮುಖ. ಒಳಮುಖ, ಒಳಗಡೆ ನೀವು ಎಷ್ಟು ಸಂತೋಷವಾಗಿದ್ದೀರಿ, ಆ ಒಳ ಕಡೆ ನಿಮ್ಮ ಮನಸ್ಸು ಒಳಮುಖವಾಗಿ ತಿರುಗುತ್ತೆ. ಅತಿಯಾಗಿ ಯೋಚಿಸಬಾರದು. ಈ ತಿಂಗಳು ಫ್ರೀ ಆಗಿರ್ಬೇಕು. ನಿಮ್ಮ ವೃತ್ತಿ ತಂತ್ರಗಳನ್ನ ಸಂಪೂರ್ಣವಾಗಿ ರಹಸ್ಯವಾಗಿಡಿ. ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು, ಎಲ್ಲರಿಗೂ ಕೂಡ ಟಾಮ್ ಮಾಡ್ಕೊಂಬರೋದು, ಅಂದ್ರೆ ಎಲ್ಲರಿಗೂ ಹೇಳ್ಕೊಂಬರೋದು, ಅನೌನ್ಸ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಗುಪ್ತವಾಗಿ ಬೆಳೀರಿ. ಸೂರ್ಯ 17 ಆಗಸ್ಟ್ 2023 ತನ್ನ ಸ್ವಕ್ಷೇತ್ರ 9ನೇ ಮನೆ ಅಧಿಪತಿ. 9ನೇ ಮನೆ ಸೂರ್ಯನ ಮೂಲ ತ್ರಿಕೋನ ಸ್ಥಾನ. ನಿಮಗೆ 9ನೇ ಮನೆ ಪ್ರವೇಶ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಆಧ್ಯಾತ್ಮಿಕದ ಒಲವು ಈ ತಿಂಗಳು ಹೆಚ್ಚಾಗುತ್ತೆ. ನಿಮಗೆ ಯಾರಿಂದ ಒಳ್ಳೆ ಸಲಹೆಗಳನ್ನ ಈ ತಿಂಗಳಲ್ಲಿ ಕೇಳ್ಬೋದು ಅಂದ್ರೆ ಗುರುಗಳಿಂದ
ಸಲಹೆ ಒಳ್ಳೆ ಸಿಗುತ್ತೆ, ತಂದೆಯಿಂದ ಒಳ್ಳೆಯ ಸಲಹೆ ಸಿಗುತ್ತೆ, ಮಾರ್ಗದರ್ಶನ ಸಿಗ್ಬೋದು, ಗುರುವಿನಿಂದ ನಿಮಗೆ ಆಶೀರ್ವಾದಗಳು ಸಿಗುವಂತ ಸಾಧ್ಯತೆ, ಅಥವಾ ತಂದೆಯಿಂದ ಆರ್ಥಿಕ ಬೆಂಬಲ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಮೂರನೇ ದೃಷ್ಟಿ ಏನು ಫಲವನ್ನ ಕೊಡ್ತಾನೆ ಅಂದಾಗ ಧೈರ್ಯ, ಅಂತಾರಾಷ್ಟ್ರೀಯ ಪ್ರಯಾಣ, ವೀಸಾ ಅರ್ಜಿಗಳು ಹಾಕ್ಬೇಕು, ಅದರಲ್ಲೆಲ್ಲ ಸಫಲತೆಯನ್ನ ನೀವು ಈ ತಿಂಗಳು ಪಡಿತೀರಿ. ಸೂರ್ಯ 3ನೇ ಮನೆ ನೋಡ್ತಾನೆ, ರಾಹು ಇದ್ದಾನೆ. ಅದಕ್ಕೆ ಇಂಟರ್ನ್ಯಾಷನಲ್ ಯಾವುದೇ ಆಗಿರಲಿ, ವೀಸಾಕ್ಕೆ ಅಪ್ಲೈ ಮಾಡಿದಿರಾ ಮಾಡಿ, ಸಿಗುತ್ತೆ, ವೀಸಾ ಸಿಗುತ್ತೆ. US ಹೋಗ್ಬೋದು, ಯುರೋಪಿಯನ್ ದೇಶಕ್ಕಾದ್ರೂ ಹೋಗ್ಬೋದು, ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಆಸೆ ಇದೆಯೋ ಅಲ್ಲೆಲ್ಲ ಓಡಾಡ್ಕೊಂಡು ನೀವು ಬರ್ಬೋದು. ಪ್ರಿಯ ವೀಕ್ಷಕರೇ, ನಾನೀಗ ಧನಸ್ಸು ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿ ಓದ್ತೀರಾ, ಏನು ತೊಂದರೆ ಇಲ್ಲ. ಗುರು ಅಷ್ಟಮದಲ್ಲಿದ್ದಾನೆ ಅಂತ ಭಯ ಪಡಬೇಡಿ. ಸ್ವಲ್ಪ ಆತುರದ ಮನಸ್ಸನ್ನ ಕಂಟ್ರೋಲ್ ಮಾಡಿ, ಧ್ಯಾನ ಮಾಡಿ. ಶಿವನ ಧ್ಯಾನ, ಓಂ ಪರಮಾತ್ಮನೇ ನಮಃ ಅಂತೇಳಿ ಧ್ಯಾನ ಮಾಡಿದ್ರೆ ನಿಮ್ಮ ಮನಸ್ಸು ಏಕಾಗ್ರತೆ ಆಗುತ್ತೆ, ನಿಮಗೆ ಶಾಂತಿ ಪ್ರಾಪ್ತಿಯಾಗುತ್ತೆ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಅಂತೇಳಿ ಆ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ತಾ, ಪ್ರಿಯ ವೀಕ್ಷಕರೇ, ವಿಡಿಯೋ ದಯವಿಟ್ಟು ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ವಿಡಿಯೋನ ಲೈಕ್ ಮಾಡಿ. ನೀವು ಎಷ್ಟೆಷ್ಟು ಶೇರ್ ಮಾಡ್ತೀರಿ, ನೀವು ಕಮೆಂಟ್ ಮಾಡ್ತೀರಿ, ವಿಡಿಯೋ ಎಡಿಟಿಂಗ್ ಮಾಡೋರ್ಗೂ ನಮಗೂ ಉತ್ಸಾಹ ತರ್ತೀರ. ನಮಗಿನ್ನೂ ನಿಮಗೆ ಹೊಸ ಕಂಟೆಂಟ್ ಕೊಡಬೇಕು ಅನ್ನೋಂಥ ಆಸಕ್ತಿ ಉಂಟಾಗುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಒತ್ತದೇ ಇರೋರು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.